ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ತರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಒಂದು ಪ್ರತಿಯೊಂದು ಏಳಿಗೆಗೆ ಒಂದು ಗುರು ಹಿರಿಯರಾದಂತಹ ಎಲ್ಲರಿಗೂ ಕೂಡ ನನ್ನ ಹಣೆ ಹಚ್ಚಿ ನಮಸ್ಕಾರವನ್ನು ಸಲ್ಲಿಸುತ್ತಾ, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂತ ಹೇಳಿ ಪುರಂದರದಾಸರು ಒಂದು ಭಕ್ತಿಗೀತೆಯಲ್ಲಿ ಕೂಡ ಹೇಳಿದ್ದಾರೆ. ಗುರುವಿನ ಮಹತ್ವ ಎಷ್ಟೊಂದು ಇದೆ ಅಂದರೆ, ನಮ್ಮ ತಂದೆ ತಾಯಿಯ ನಂತರ ಒಂದು ಗುರು ಹಿರಿಯರು ಒಂದು ಗುರುಗಳು ಒಂದು ನಮ್ಮ ಸ್ಥಾನವನ್ನು ತುಂಬಿಸ್ತಾರೆ, ಅಥವಾ ಒಂದು ತಂದೆ ತಾಯಿಯ ಸ್ಥಾನವನ್ನು ತುಂಬಿಸ್ತಾರೆ ಅನ್ನೋದು ಕೂಡ ಒಂದು ಹೇಳ್ಬೋದು. ಯಾಕಂದರೆ ಒಂದು ಗುರುಗಳ ಅನ್ನೋದು ನಮ್ಮ ತಂದೆ ತಾಯಿ ಒಂದು ಸ್ಥಾನ ತುಂಬುತ್ತಾರೆ ಯಾಕೆ ಅನ್ನೋದು ಕೂಡ ಒಂದು ತುಂಬ ರೀತಿಯ ಒಂದು ಉದಾಹರಣೆಗಳಾಗಿರ್ತವೆ. ದಿನನಿತ್ಯ ಜೀವನದಲ್ಲಿ ಅಷ್ಟೇ ನಾವು ಒಂದು ಒಳ್ಳೆಯ ದಾರಿ ಹೋಗ್ಬೇಕಂದ್ರೆ ಒಂದು ಗುರು ಹಿರಿಯರು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರೆ. ನಮಗೆ ತಂದೆ ತಾಯಿಯಿಂದ ಹಿಡಿದು ನಮ್ಮ ಪ್ರತಿಯೊಂದು ಏಳಿಗೆ ಕೂಡ ಒಳ್ಳೆಯ ಮೌಲ್ಯಗಳನ್ನು ತಿಳಿಸುವುದರ ಕೂಡ ಪ್ರತಿಯೊಬ್ಬರು ಕೂಡ ಗುರು ಹಿರಿಯರಾಗಿರ್ತಾರೆ ಅಥವಾ ಗುರುಗಳಾಗಿರ್ತಾರೆ. ನಮ್ಗೆ ಯಾವುದೇ ರೀತಿಯ ಒಂದು ಇದು ಕೆಟ್ಟ ದಾರಿ, ಇದು ಒಳ್ಳೆಯದು ಅಂತ ಹೇಳಿ ಅದು ಅವರು ವಯಸ್ಸಿನಲ್ಲಿ ದೊಡ್ಡವರೇ ಆಗಿರಲಿ ಚಿಕ್ಕವರೇ ಆಗಿರಲಿ ನಮಗೆ ಒಂದು ಒಳ್ಳೆಯ ದಾರಿ ತೋರಿಸೋರು ಪ್ರತಿಯೊಬ್ಬರು ಕೂಡ ಒಂದು ಗುರುಗಳ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ಒಂದು ಗುರುಗಳಿಗೆ ಒಂದು ಅವರ ಪಾದಕ್ಕೆ ಒಂದು ಸ್ಮರಿಸುತ್ತಾ ಅಥವಾ ಗುರುಗಳಿಗೆ ಪ್ರತಿಯೊಂದು ಏಳಿಗೆಯಲ್ಲಿ ನಮ್ಮನ್ನೊಂದು ಸಪೋರ್ಟ್ ಮಾಡುವಂತಹ ಪ್ರತಿಯೊಂದು ಗುರುಗಳಿಗೆ ಕೂಡ ನಾನು ಒಂದು ನಮಸ್ಕಾರವನ್ನು ಸಲ್ಲಿಸುತ್ತಾ ಇವತ್ತೊಂದು ಗುರುವಿನ ಮಹತ್ವವನ್ನು ಹೇಳಲಿಕ್ಕೆ ನಾನು ಹೊರಟಿದ್ದೇನೆ. ಗುರುವಿಗೆ ಒಂದು ನಮ್ಮ ಧರ್ಮದಲ್ಲೂ ಅಷ್ಟೇ ಗುರುವನ್ನು ಒಂದು ನಾನು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ತರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಯಾಕೆ ಹೇಳಿದ್ದೇನೆಂದರೆ, ಗುರುವನ್ನು ಒಂದು ದೇವರ ಸ್ಥಾನದಲ್ಲಿ ಕೂಡ ನೋಡ್ತೇವೆ ನಾವು, ದೇವರ ಒಂದು ಸ್ವರೂಪ ಅಂತ ಕೂಡ ನಾವು ಹೇಳ್ತೇವೆ. ಯಾಕಂದರೆ ನಮಗೆ ಒಂದು ಒಳ್ಳೆಯ ದಾರಿ ಅಥವಾ ಒಳ್ಳೆಯ ಮೌಲ್ಯಗಳನ್ನು ಹೇಳಿಕೊಡ್ತಾರೆ ಅಂದರೆ ಅವರಿಗೆ ದೇವರಿಗೆ ಕೂಡ ಒಂದು ಸಮಾನ ಅಂತ ಹೇಳ್ಬೋದು. ಮಕ್ಕಳು ಒಂದು ಎಷ್ಟೇ ದಾರಿ ತಪ್ಪಿರಬಹುದು, ಅದು ಮಕ್ಕಳಿಂದ ಅವರಿಗೆ ಯಾವುದೇ ರೀತಿಯ ಲಾಭ ಇಲ್ಲ ಅಂದರೆ ಕೂಡ ಅವರು ತಿದ್ದು ಬುದ್ಧಿ ಹೇಳ್ತಾರಲ್ಲ, ಅವರು ನಿಜವಾದ ಒಂದು ದೇವರಂತ ಕೂಡ ನಾವು ಹೇಳ್ಬೋದು. ಎಷ್ಟೋ ಜನರ ಜೀವನದಲ್ಲಿ ಒಂದು ಗುರುಗಳಾಗಿರ್ಬೋದು ಅಥವಾ ಗುರು ಹಿರಿಯರಾಗಿರ್ಬೋದು ಅಂತ ಅವರಿಗೆ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿರುತ್ತೆ. ಹರ ಮುನಿದರು ಕೂಡ ಒಂದು ಗುರು ಕಾಯೋನೊಂದು ಒಂದು ಗಾದೆ ಮಾತು ಕೂಡ ಇದೆ. ಒಂದು ದೇವರು ಕೂಡ ನಮ್ಮ ಸಹಾಯಕ್ಕೆ ಬರದಿದ್ದರೆ ಒಂದು ಗುರು ಖಂಡಿತವಾಗಿ ಬರ್ತಾರೆ ಅನ್ನೋದು ಕೂಡ ಒಂದು ಗುರುವಿನ ಮಹತ್ವವನ್ನು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಗುರು ಒಂದು ಯಾವ ರೀತಿ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಗುರು ಅನ್ನೋದು ಎಲ್ಲರಿಗೂ ಇದ್ದೇ ಇರ್ತಾರೆ. ಹಾಗೆ ಕೆಲವರಿಗೆ ತುಂಬ ಖುಷಿ ಕೊಡುವಂತಹ ಒಂದು ಗುರು ಹಿರಿಯರಾಗಿರ್ಬೋದು ಅಥವಾ ಗುರುಗಳನ್ನು ಒಂದು ಸ್ಮರಿಸುತ್ತಾ ಇರ್ತಾರೆ ಮತ್ತು ಗುರುಗಳಿಗೆ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟಿರ್ತಾರೆ. ಜ್ಞಾನದಿಂದ ಒಂದು ಬೆಳಕಿನ ಕಡೆಗೆ ಅಥವಾ ಕತ್ತಲೆಯಿಂದ ಒಂದು ಬೆಳಕಿನ ಕಡೆಗೆ ಒಂದು ಕೊಂಡೊಯ್ಯೋರೊಂದು ಗುರುವಿನ ಒಂದು ಅರ್ಥವಾಗಿದೆ. ನಾನು ಯಾಕೆ ಇಷ್ಟೊಂದೊಂದು ಗುರುವಿನ ಬಗ್ಗೆ ಹೇಳ್ತಿದ್ದೇನೆ ಅಥವಾ ಒಂದು ಗುರುವಿನ ಬಗ್ಗೆ ಇಷ್ಟೊಂದು ನಾನು ವಿಸ್ತಾರ ಮಾಡ್ತಿದ್ದೇನೆ ಯಾಕೆ ಅಂತ ಹೇಳಿ ತಮಗೆಲ್ಲರಿಗೂ ಒಂದು ಕ್ವಶನ್ ಆಗಿರ್ಬೋದು. ಗುರುವಿನ ಬಗ್ಗೆ ನಾನು ಇವತ್ತು ಯಾಕೆ ಹೇಳ್ತಿದ್ದೇನೆ ಅಂದರೆ, ಗುರು ಪೂರ್ಣಿಮೆ ಅಂತ ಹೇಳಿ ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗುರುವಿಗೆ ಕೂಡ ಒಂದು ಒಳ್ಳೆಯ ಸ್ಥಾನ ಕೊಟ್ಟು ಒಂದು ದೇವರ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಗುರುವಿಗೆ ಒಂದು ಯಾವುದೇ ರೀತಿಯ ಒಂದು ಗುರುವಿಗೆ ಒಂದು ದಿನ ಅಂತ ಹೇಳಿ ಅಥವಾ ಒಂದು ಪ್ರತಿನಿತ್ಯ ಕೂಡ ನಾವು ಮಾಡಬೇಕು, ಆದರೆ ಗುರುವಿಗೆ ಕೂಡ ಒಂದು ಒಳ್ಳೆಯ ದಿನ ಅಂತ ಕೊಡುವ ಅಂತ ಹೇಳಿ ಒಂದು ನಮ್ಮ ಹಿರಿಯರಾಗಿರ್ಬೋದು ಅಥವಾ ನಮ್ಮ ಒಂದು ಹಿಂದೂ ಧರ್ಮ ಆಗಿರ್ಬೋದು ಒಂದು ಹಿಂದಿನಿಂದ ಅಂತಹ ಮಾಡ್ತಾ ಬಂದಂತಹ ಇದೊಂದು ಹಬ್ಬದ ರೀತಿಯಲ್ಲಿ ಇದನ್ನೊಂದು ಆಚರಿಸ್ತಾರೆ. ಹಾಗಾಗಿ ಇದೇ ಅಂದರೆ ಆಷಾಢ ಮಾಸದ ಶುಕ್ಲ ಪಕ್ಷದಂದು ಅಂದರೆ ಹುಣ್ಣಿಮೆಯದಂದು ಈ ಒಂದು ಗುರು ಪೂರ್ಣಿಮೆ ಅಂತ ಹೇಳಿ ಮಾಡ್ತಾರೆ. ಗುರುಗಳಿಗೆ ನಾವು ಯಾವ ರೀತಿ ಒಂದು ಅವರಿಗೆ ಒಂದು ಸೇವೆ ಆಗಿರ್ಬೋದು ಅಥವಾ ಅವರು ಕೃತಜ್ಞತೆ ಆಗಿರ್ಬೋದು ಅಥವಾ ಅವರ ಆಶೀರ್ವಾದವನ್ನು ಪಡೆಯುವಂಥದ್ದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಜ್ಞಾನ ಇನ್ನೂ ಹೆಚ್ಚಾಗ್ತದೆ ಮತ್ತು ನಮ್ಮ ಏಳಿಗೆ ಕೂಡ ಹೆಚ್ಚಾಗ್ತದೆ ಅನ್ನೋದು ಹಿಂದಿನಿಂದ ಬಂದಂತಹ ಒಂದು ಸಂಪ್ರದಾಯ ಆಗಿರ್ಬೋದು ಅಥವಾ ಅದು ನಿಜ ಘಟನೆ ಕೂಡ ಆಗಿದೆ. ನಮ್ಮ ಗುರುಗಳಿಗೆ ಒಂದು ದಿನ ಅಂದರೆ ನಾವೆಷ್ಟೇ ಬಿಸಿ ಶೆಡ್ಯೂಲ್ಸಲ್ಲಿ ಇದ್ದರೂ ಕೂಡ ಗುರುವಿಗೆ ಒಂದು ಮಹತ್ವ ಕೊಡುವಂತಹ ಇದೊಂದು ಹಬ್ಬ ರೀತಿಯಾಗಿ ಒಂದು ಆಚರಿಸ್ತಾರೆ. ಹಾಗಾಗಿ ಈ ಗುರು ಪೂರ್ಣಿಮಾ ದಿವಸ ನಿಮ್ಮ ಒಂದು ಏಳಿಗೆಗೆ ಪ್ರತಿಯೊಬ್ಬರೂ ಒಂದು ಹಿಂದೆ ಗುರು ಇರ್ತಾರೆ. ಹಾಗಾಗಿ ಅವರಿಗೆ ಕೂಡ ಒಂದು ಸ್ಮರಣೆ ಆಗಿರ್ಬೋದು ಅಥವಾ ಅವರ ಒಂದು ಆಶೀರ್ವಾದದಿಂದ ಇನ್ನೂ ಎತ್ತರ ಮಟ್ಟಕ್ಕೆ ಹೋಗುವುದಾಗಿರ್ಬೋದು ಅಥವಾ ಅವರ ಭಾವನೆಗಳನ್ನು ನಮ್ಮಲ್ಲೇ ನಾವು ತೊಡಗಿಕೊಳ್ಳೋದು, ಅವರ ದೂರದಿಂದಲೇ ಅವರನ್ನು ಇನ್ನೂ ಜಾಸ್ತಿಯಾಗಿ ಪ್ರೀತಿಸುವುದು ಗೌರವಿಸುವುದಾಗಿರ್ಬೋದು ಮಾಡಿಕೊಳ್ಳುವಂಥದ್ದು ಈ ಒಂದು ಗುರು ಪೂರ್ಣಿಮೆ ದಿವಸ. ಯಾಕೆ ಈ ಗುರು ಪೂರ್ಣಿಮೆ ಅಂತ ಹೇಳಿ ಆಚರಿಸ್ತಾರೆ ಮತ್ತು ಯಾಕೆ ಇದ್ರ ಹಿಂದೆ ಇರುವಂತಹ ಒಂದು ಕಥೆಯಾದರೂ ಏನಿರ್ಬೋದು ಅಂತ ಹೇಳಿ ನಾವು ಯೋಚನೆ ಮಾಡ್ತಿರ್ತೇವೆ. ಗುರು ಪೂರ್ಣಿಮೆ ಅಂತ ಹೇಳಿದರೆ ವೇದವ್ಯಾಸರು ಅಂದರೆ ಮಹಾಭಾರತವನ್ನು ನಮಗೆ ಪರಿಚಯಿಸಿದವರಾಗಿರ್ಬೋದು ಅಥವಾ ವೇದಗಳನ್ನು 4 ರೂಪದಲ್ಲಿ ಅಥವಾ 4 ಒಂದು ಬುಕ್ಕುಗಳ ಅಥವಾ 4 ಒಂದು ಪುಸ್ತಕಗಳ ರೀತಿಯಲ್ಲಿ ವಿಂಗಡಿಸಿದ್ದು ಕೂಡ ಒಂದು ವೇದವ್ಯಾಸರು. ಹಾಗಾಗಿ ಅವರ ಒಂದು ಜನ್ಮದಿನವನ್ನು ಒಂದು ಗುರು ಪೂರ್ಣಿಮೆ ಅಂತ ಕೂಡ ಒಂದು ಆಚರಿಸ್ತಾರೆ. ಹಾಗಾಗಿ ವೇದವ್ಯಾಸರ ದಿನ ಕೂಡ ಅಂತ ಕೂಡ ಒಂದು ಹೇಳ್ತಾರೆ. ಭೂಮಂಡಲದೊಂದು ಪ್ರಥಮ ಗುರು ಕೂಡ ಒಂದು ವೇದವ್ಯಾಸರನ್ನ ಹೇಳಿ ಕೂಡ ನಾವು ಹೇಳ್ಬೋದು. ಹಾಗಾಗಿ ಒಂದು ಹಿಂದೂಗಳ ಪಾಲಿಗೆ ನಿಜವಾದ ಶಿಕ್ಷಕರ ದಿನಾಚರಣೆ ಅಂದರೆ ಅದು ಗುರು ಪೂರ್ಣಿಮೆ. ಈ ದಿನ ಒಂದು ಗುರುಗಳಿಗೆ ಒಂದು ಸೇವೆ ಸಲ್ಲಿಸುವುದಾಗಿರ್ಬೋದು ಅಥವಾ ಅವರಿಗೆ ಒಂದು ಅವರ ಒಂದು ಆಶೀರ್ವಾದ ಪಡೆಯುವಂಥದ್ದಾಗಿರ್ಬೋದು. ಇದೇ ರೀತಿ ಒಂದು ಗುರು ಪೂರ್ಣಿಮೆ ದಿವಸ ನಾವು ಮಾಡೋದ್ರಿಂದ ನಮ್ಮ ಜ್ಞಾನ ಇನ್ನೂ ಹೆಚ್ಚಾಗ್ತದೆ, ನಮ್ಮ ಹೆಸರು ಇನ್ನೂ ಗಟ್ಟಿಯಾಗ್ತದೆ ಅಥವಾ ನಮ್ಮ ಮೇಲಿರುವಂತಹ ಒಂದು ಆಶೀರ್ವಾದ ಕೂಡ ಇನ್ನೂ ಹೆಚ್ಚಾಗ್ತದೆ ಅನ್ನೋದು ಕೂಡ ಗುರು ಪೂರ್ಣಿಮೆ ಒಂದು ವಿಶೇಷತೆ. ಈ ಸಲ ಅಂದರೆ ಈ ವರ್ಷ ಕೂಡ ಒಂದು ಗುರುವಾರ ದಿನನೇ ಬಂದಿದೆ, ಗುರು ರಾಯರ ಒಂದು ದಿನ ಕೂಡ ಆಗಿದೆ. ಹಾಗಾಗಿ ತುಂಬ ಶುಭ ದಿನ. ಹಾಗಾಗಿ ರಾಯರ ಒಂದು ಆಶೀರ್ವಾದ ಪಡೆಯುವುದಾಗಿರ್ಬೋದು, ಗುರುಗಳ
ಒಂದು ಆಶೀರ್ವಾದ ಪಡೆಯೋದಾಗಿರ್ಬೋದು. ಹೆಚ್ಚಾಗಿ ನಮ್ಮ ತಂದೆ ತಾಯಿಯರ ಆಶೀರ್ವಾದ ಕೂಡ ನಮಗೆ ಪ್ರತಿನಿತ್ಯ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಒಂದು ಫಾದರ್ಸ್ ಡೇ, ಮದರ್ಸ್ ಡೇ ಬಂದಾಗ ಅಷ್ಟೇ ಅವರನ್ನು ನೆನಪಿಸಿಕೊಳ್ಳದೆ ಸ್ಟೇಟಸ್ಗಳ ಮೂಲಕ ಅವರು ಹಾಕಿ ಅವರು ಖುಷಿ ಪಡಿಸೋದಕ್ಕಿಂತ ದಿನನಿತ್ಯ ಕೂಡ ನಾವು ಅವರ ಆಶೀರ್ವಾದಕ್ಕೆ ಪ್ರತಿನಿತ್ಯ ಕೂಡ ನಾವು ಪಾತ್ರರಾಗಬೇಕು. ಅಷ್ಟೇ ಅಲ್ಲದೆ ಗುರುಗಳಿಗೆ ಕೂಡ ನಾವು ಯಾವತ್ತೂ ಚಿರಋಣಿಯಾಗಿರಬೇಕು. ಯಾಕಂದರೆ ನಮಗೆ ಒಂದು ಒಳ್ಳೆ ಸ್ಥಾನದಲ್ಲಿದ್ದೇವೆ ಅಥವಾ ಒಳ್ಳೆ ಹೆಸರಿದೆ ಅನ್ನೋದಕ್ಕೆ ಕಾರಣ ಗುರುಗಳಾಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಪ್ರತಿನಿತ್ಯ ಅಂದರೆ ನಮ್ಮ ಒಂದು ಏಜ್ ಆಗ್ತಾ ಇದ್ದಾಗೆ ಒಂದು ನಮ್ಮ ಜೀವನದಲ್ಲಿ ಹೊಸಬ್ರು ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅಥವಾ ನಮ್ಮ ಪ್ರಿಯತಮ ಆಗಿರ್ಬೋದು, ಪ್ರಿಯತಮೆ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ನಮಗೆ ಕೆಟ್ಟ ದಾರಿ ತುಳಿತಿದೆಯಾ ಒಳ್ಳೆ ದಾರಿಗೆ ಹೋಗುವಂತ ಹೇಳಿದ್ರು ಪ್ರತಿಯೊಬ್ಬರು ಕೂಡ ಒಂದು ಗುರುವಿನ ಸ್ಥಾನ ತುಂಬುತ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವು ಹುಟ್ಟಿದ ಮೇಲೆ ಇಲ್ಲಿ ತನಕ ಒಂದು ಒಳ್ಳೆ ದಾರಿಯಲ್ಲಿ ನಡೀತಿದ್ದೀವಿ ಅಂದರೆ ಅದೆಲ್ಲದಕ್ಕೂ ಕಾರಣ ಎಲ್ಲರೂ ಇರ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಗುರು ಪೌರ್ಣಿಮೆ ದಿವಸ ಒಂದು ಒಳ್ಳೆಯ ಗುರುವಾರ ಕೂಡ ಬಂದಿದೆ. ಹಬ್ಬ ಹರಿದಿನಗಳ ಅಂತ ಹೇಳೋದು ನಮ್ಮ ಗುರು ಹಿರಿಯರು ಯಾಕೆ ಮಾಡಿದ್ದಾರೆ ಅಂದರೆ ಎಷ್ಟೋ ಬಂಧಗಳಾಗಿರ್ಬೋದು, ಒಂದು ಒಡೆದು ಹೋಗಿರ್ತದೆ ಅಥವಾ ಒಂದು ಮನಸ್ತಾಪಗಳಾಗಿರ್ತವೆ. ಇಂಥ ಹಬ್ಬ ಹರಿದಿನಗಳಿಗೆ ಅವರೆಲ್ಲ ಒಂದಾಗಲಿ ಅನ್ನೋದು ಕೂಡ ಒಂದು ಹಬ್ಬ ಹರಿದಿನಗಳ ಒಂದು ವಿಶೇಷತೆ ಆಗಿರ್ತದೆ. ಹಾಗಾಗಿ ನಮಗೆ ಎಷ್ಟೋ ಮನಸ್ತಾಪಗಳಿರ್ತದೆ ಅಥವಾ ನಾವೇನೋ ಒಂದು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಿರ್ಬೋದು. ಹಾಗೆ ಇನ್ನೇನು ತುಂಬ ರೀತಿಯ ಒಂದು ಕಾರಣಗಳಿರ್ಬೋದು. ಆದರೆ ಹಬ್ಬ ಹರಿದಿನಗಳಂತ ಬಂದಾಗ ನಾವೆಲ್ಲರೂ ಒಂದು ಮನಸ್ಸು ಬಿಚ್ಚಿ ಅಥವಾ ಒಂದು ಕ್ಷಮೆ ಕೇಳೋದ್ರಲ್ಲಿ ಕೂಡ ನಾವು ದೊಡ್ಡವರಾಗ್ತೇವೆ. ಕ್ಷಮಿಸಿದವನು ಕೂಡ ಒಂದು ದೊಡ್ಡ ವ್ಯಕ್ತಿ ಆಗ್ತಾನೆ, ಕ್ಷಮೆ ಕೇಳಿದವನು ಕೂಡ ದೊಡ್ಡ ವ್ಯಕ್ತಿ ಆಗ್ತಾನೆ. ನಾವು ಕ್ಷಮೆಯನ್ನು ಕೇಳಿದಾಗ ನಾವು ಚಿಕ್ಕವರಾಗ್ತೇವೆ ಅಂತ ಅನ್ನಿಸ್ತೇವೆ, ಬಟ್ ಅದು ತಪ್ಪು. ನಾವು ಯಾವಾಗ ಕ್ಷಮೆ ಕೇಳ್ತೇವೆ ನಾವು ತುಂಬ ದೊಡ್ಡವರಾಗ್ತೇವೆ. ಹಾಗಾಗಿ ನಾವು ಕ್ಷಮೆಯನ್ನು ಕೇಳುವ ಅಥವಾ ಆ ಸಂಬಂಧವನ್ನು ಇನ್ನೂ ಗಟ್ಟಿಯಾಗಿ ಮಾಡುವ ನಮಗೆ ಗುರು ಹಿರಿಯರ ಮೇಲೆ ಆಗಿರ್ಬೋದು, ತಂದೆ ತಾಯಿಯರ ಮೇಲೆ ಆಗಿರ್ಬೋದು, ಅಣ್ಣ ತಮ್ಮಂದಿರ ಮೇಲೆ ಆಗಿರ್ಬೋದು ತುಂಬ ಮನಸ್ತಾಪಗಳಿರ್ತದೆ. ಆದರೆ ಇಂತಹ ಒಂದು ಹಬ್ಬ ಹರಿದಿನಗಳು ಬಂದಾಗ ಆ ಮನಸ್ತಾಪಗಳನ್ನೆಲ್ಲ ಬಿಟ್ಟು ನಾವೆಲ್ಲರೂ ಒಂದೇ ಆಗುವ ಅಂತ ಹೇಳುವ. ಹಾಗಾಗಿ ಈ ಹಬ್ಬ ಹರಿದಿನಗಳನ್ನೊಂದು ಆಶೀರ್ವಾದಕ್ಕೆ ಕೂಡ ಒಂದು ಒಳ್ಳೆಯ ದಿನ ಆಗಿರ್ತದೆ. ಹಾಗಾಗಿ ಎಲ್ಲೇ ಇದ್ದರೆ ಕೂಡ ಅಥವಾ ಎಷ್ಟೇ ಬ್ಯುಸಿ ಶೆಡ್ಯೂಲ್ಸಲ್ಲಿದ್ದರೆ ಕೂಡ ಒಂದು ಅವರ ಆಶೀರ್ವಾದವನ್ನು ಪಡೆಯುವ ಅಂತ ಹೇಳ್ತಾ, ಮತ್ತು ಇವತ್ತಿನ ದಿವಸ ಒಂದು ಉಪವಾಸ ಕೂಡ ಮಾಡ್ಬೋದು. ಅಂದರೆ ಗುರುಗಳ ಆಶೀರ್ವಾದ ಇನ್ನೂ ಬಲಿಷ್ಠ ಆಗಲಿಕ್ಕೆ ಒಂದು ಉಪವಾಸಗಳು ಕೂಡ ಮಾಡ್ಬೋದು. ಅಷ್ಟೇ ಅಲ್ಲದೆ ಹೆಣ್ಮಕ್ಳಿಗೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ನಾವು ಯಾವಾಗ ಒಂದು ಉಪವಾಸ ವ್ರತಗಳನ್ನು ಮಾಡ್ತೇವೆ ಅನ್ನುವಾಗ ನಮಗೊಂದು ಮುಟ್ಟಿನ ಪ್ರಾಬ್ಲಮ್ ಒಂದು ಬರ್ತದೆ, ಋತುಸ್ರಾವದ ಒಂದು ಪ್ರಾಬ್ಲಮ್ ಬರ್ತದೆ. ಆ ಟೈಮಲ್ಲಿ ನಮಗೊಂದು ಋತುಸ್ರಾವ ಆಗ್ತದೆ. ಆದರೆ ಭಕ್ತಿಯಿಂದ ನೀವು ಮನಸ್ಸಲ್ಲಿ ಒಂದು ಪ್ರಾರ್ಥನೆ ಮಾಡ್ಬೋದು. ಹಾಗಾಗಿ ಒಂದು ಉಪವಾಸಗಳ ಮೂಲಕ ಅಥವಾ ದೇವಸ್ಥಾನಗಳಿಗೂ ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳಿ ಕೂಡ ನಾನು ಕೇಳಿದ್ದೇವೆ. ಕೃಷ್ಣ ಇಡೀ ಒಂದು ಜಗತ್ತಿಗೆ ಒಬ್ಬನೇ ಜಗದ್ಗುರು ಆಗಿರ್ಬೋದು, ಅಥವಾ ಅರ್ಜುನರಿಗೆ ಒಂದು ನೀತಿ ಪಾಠಗಳನ್ನು ಹೇಳೋದು ಅಥವಾ ಅವರಿಗೆ ಒಂದು ಉಪನ್ಯಾಸ ಮಾಡೋದು ಕೂಡ ಒಂದು ಶ್ರೀಕೃಷ್ಣರು. ಅರ್ಜುನರಿಗಷ್ಟೆಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರು ಒಂದು ಗುರುಗಳಾಗಿರ್ತಾರೆ. ಹಾಗಾಗಿ ಒಂದು ಕೃಷ್ಣರಿಗೂ ಕೂಡ ಒಂದು ಸ್ಮರಣೆ ಮಾಡುತ್ತಾ ವೇದವ್ಯಾಸರು ಒಂದು ಕಲಿಯುಗದಲ್ಲಿ ಕೂಡ ಇದ್ದಾರೆ ಅನ್ನೋದು ಕೂಡ ಒಂದು ನಂಬಿಕೆಯಾಗಿದೆ. ಹಾಗಾಗಿ ವೇದವ್ಯಾಸರು ಒಂದು ಕಪ್ಪು ಬಣ್ಣದಲ್ಲಾಗಿದೆ, ಒಂದು ಶ್ರೀಕೃಷ್ಣನ ಅವತಾರ ಕೂಡ ಅಂತೂ ಹೇಳಲಾಗಿದೆ. ವೇದ ಎನ್ನುವುದು ಮೊದಲು ಒಂದೇ ಪುಸ್ತಕ ಆಗಿತ್ತು. ಅದನ್ನು ಒಂದು ಸುಲಭ ರೀತಿಯಾಗಿ ಎಲ್ಲರಿಗೂ ಕೂಡ ಒಂದು ಅರ್ಥ ಆಗಲಿ ಅಂತ ಹೇಳಿ ಇದನ್ನೊಂದು 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ರದ್ದು. ಯಾವುದಂದ್ರೆ ಋಗ್ವೇದ, ಯಜುರ್ವೇದ, ಅಥರ್ವವೇದ ಮತ್ತು ಸಮವೇದ ಅಂತ ಹೇಳಿ 4 ಒಂದು ವಿಭಾಗಗಳಾಗಿ ವಿಂಗಡಿಸಿ ನಮಗೆ ಒಂದು ವೇದಗಳ ಒಂದು ಮಹತ್ವವನ್ನು ಕೂಡ ಹೇಳಿಕೊಟ್ಟರು ವೇದವ್ಯಾಸರು. ಅಷ್ಟೇ ಅಲ್ಲದೆ ಬೌದ್ಧ ಧರ್ಮದವರಿಗೂ ಕೂಡ ಇದೊಂದು ವಿಶೇಷತೆ ದಿನ ಕೂಡ. ಅವರದ್ರಲ್ಲಿ ಒಂದು ಬುದ್ಧ ಪೌರ್ಣಿಮೆ ಅಂತ ಕೂಡ ಒಂದು ಆಚರಿಸ್ತಾರೆ. ಸಾರನಾಥದಲ್ಲಿ ಮೊದಲನೇ ಬಾರಿಗೆ ಒಂದು 5 ಜನರಿಗೆ ಉಪನ್ಯಾಸ ಮಾಡೋದು ಕೂಡ ಒಂದು ಅವತ್ತಿನ ದಿನ ಆಗಿರ್ತದೆ. ಹಾಗಾಗಿ ಬುದ್ಧ ಪೌರ್ಣಿಮೆ ಅಂತ ಕೂಡ ಒಂದು ಆಚರಿಸ್ತಾರೆ. ಇದೇ ಒಂದು ಆಷಾಢ ಶುಕ್ಲ ಪಾಶದಂದು ಒಂದು ಶಿವ ಪರಮಾತ್ಮರು ಕೂಡ ಒಂದು 7 ಜನಕ್ಕೆ ಅಂದ್ರೆ 7 ಋಷಿಗಳಿಗೆ ಒಂದು ಯೋಗ ವಿದ್ಯೆಯನ್ನು ಕೊಟ್ಟು ಒಂದು ಆದಿಗುರು ಅಂತ ಹೇಳಿ ಕೂಡ ಶ್ರೀ ಗುರು ಪೌರ್ಣಿಮೆ ದಿವಸ ಕೂಡ ಒಂದು ಏಕಲವ್ಯ ತನ್ನ ಗುರುಗಳಿಗೆ ಅಂದ್ರೆ ದ್ರೋಣಾಚಾರ್ಯರು ಒಂದು ಶಿಷ್ಯ ಆಗಿರ್ತಾರೆ. ಹಾಗಾಗಿ ಒಂದು ಗುರು ವಿದ್ಯೆಗಾಗಿ ಅಥವಾ ಒಂದು ಗುರು ಕಾಣಿಕೆಯಾಗಿ ಎಡಗೈಯ ಒಂದು ಹೆಬ್ಬೆರಳನ್ನು ಒಂದು ತುಂಡು ಮಾಡಿ ಅಥವಾ ಒಂದು ಕತ್ತರಿಸಿ ಒಂದು ಅವರ ಪಾದದ ಅಡಿಯಲ್ಲಿ ಇಟ್ಟು ಒಂದು ಸ್ಮರಣೆಯನ್ನು ಕೂಡ ಮಾಡ್ತಾರೆ ಒಂದು ಏಕಲವ್ಯ. ಗುರು ಪೌರ್ಣಿಮೆ ದಿವಸ ಕೂಡ ಒಂದು ತ್ರಿಮೂರ್ತಿಗಳ ಆಶೀರ್ವಾದ ಕೂಡ ಒಂದು ಪಡಿತೇವೆ ಅನ್ನೋದು ಕೂಡ ಒಂದು ಸತ್ಯ ಘಟನೆಯಾಗಿದೆ. ಯಾಕಂದ್ರೆ ಇವತ್ತಿನ ದಿನ ಒಂದು ಎಲ್ಲ ರೀತಿಯ ಒಂದು ದಿನಗಳಲ್ಲಿ ನಾವು ಗುರು ಹಿರಿಯರನ್ನು ಒಂದು ಆಶೀರ್ವಾದ ಪಡೆಯುವುದಕ್ಕಿಂತ ಈ ಒಂದು ಗುರು ಪೌರ್ಣಿಮೆ ದಿವಸನ ಒಂದು ಆಶೀರ್ವಾದ ಪಡೆಯುವುದರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಒಂದು ಸಿದ್ಧಿ ಆಗ್ತದೆ. ಮತ್ತೆ ನಾವು ಒಂದು ಜೀವನದಲ್ಲಿ ಒಂದು ಎತ್ತರ ಮಟ್ಟಕ್ಕೆ ಹೋಗ್ತೇವೆ ಅನ್ನೋದು ಕೂಡ ಒಂದು ಒಳ್ಳೆ ನಿಜ ಘಟನೆ ಆಗಿದೆ. ಹಾಗಾಗಿ ಇವತ್ತಿನ ದಿನ ಒಂದು ಗುರು ರಾಯರಿಗಾಗಿರ್ಬೋದು, ಒಂದು ದತ್ತಾತ್ರೇಯ ದೇವರಿಗಾಗಿರ್ಬೋದು, ಅಥವಾ ಶಿವನನ್ನು ಒಂದು ಆರಾಧಿಸುವುದಾಗಿರ್ಬೋದು, ಅಥವಾ ವಿಷ್ಣುಮೂರ್ತಿಯನ್ನು ಆರಾಧಿಸುವುದಾಗಿರ್ಬೋದು, ಕೃಷ್ಣನನ್ನು ಒಂದು ಆರಾಧಿಸುವ ಮುಖಾಂತರ ನಾವು ಒಂದು ಗುರುವಿನ ಒಂದು ಸ್ಮರಣೆಯನ್ನು ಮಾಡ್ಬೋದು. ಮತ್ತೆ ಶ್ರೀ ವೇದವ್ಯಾಸರನ್ನು ಕೂಡ ನಾವು ಅವರ ಒಂದು ಶ್ರೀಕೃಷ್ಣನ ಒಂದು ಅವತಾರ ಅಂತ ಕೂಡ ಕರಿತೇವೆ. ಅವರನ್ನು ಕೂಡ ಒಂದು ಪೂಜಿಸುವುದರ ಮುಖಾಂತರ ಇನ್ನೂ ಕೂಡ ನಮ್ಮ ಹೆಚ್ಚು ಅಂದರೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಅಥವಾ ನಮ್ಮ ಏಳಿಗೆಯಲ್ಲಾಗಿರ್ಬೋದು ಗುರುವಿನ ಒಂದು ಆಶೀರ್ವಾದವನ್ನು ಪಡೆದು ಇನ್ನೂ ಎತ್ತರ ಮಟ್ಟಕ್ಕೆ ಹೋಗ್ತೇವೆ. ಹಾಗಾಗಿ ಒಂದು ನಿರಂತರವಾಗಿ ಅಭ್ಯಾಸ ಮಾಡುವರಾಗಿರ್ಬೋದು ಅಥವಾ ಸಣ್ಣ ಮಕ್ಕಳಂದರೆ ಇವಾಗ ಒಂದು ಓದುತ್ತಿರುವ ಮಕ್ಕಳಾಗಿರ್ಬೋದು ಗುರುವಿನ ಆಶೀರ್ವಾದ ಅತ್ಯಗತ್ಯವಾಗಿರ್ತದೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಗುರುವಿನ ಆಶೀರ್ವಾದವನ್ನು ಪಡೆಯೋ ಪ್ರತಿಯೊಂದಂದರೆ ನಮ್ಮ ತಂದೆ ತಾಯಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಗುರು ಪೌರ್ಣಿಮೆ ದಿವಸ ನಾನು ಕೂಡ ಅವರಿಗೆ ಒಂದು ಹಣೆಹಚ್ಚಿ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಮತ್ತು ಅವರಿಗೆ ಕೃತಜ್ಞತೆ ಕೂಡ ಮತ್ತು ಯಾವತ್ತೂ ಕೂಡ ನಾನು ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ಗುರು ಪೌರ್ಣಿಮೆ ಒಂದು ವಿಶೇಷತೆ ಅಥವಾ ಒಂದು ಮಹತ್ವವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.